ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ ನೋಡ್ರಿ. ತುಂಬ ಈಸಿ ರೆಸಿಪಿ ಅದ. ಯಾರೆಲ್ಲ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ನಾನು ಹಿಟ್ಟನ್ನು ನಾದಿಟ್ಕೊಂಡ್ಬಿಡಾಕತ್ತೀನಿ ನೋಡ್ರಿ. ಇದಕ್ಕೆ ನಾನು ಒಂದು 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಂದಾಗ ನೀವು ಸಾನಿಗೆ ಹಾಕ್ಕೋಬೇಕಾಗತ್ತೆ ರೀ. ಸಾನಿಗೆ ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನಾನು ಚಿರೋಟಿ ರವೆ ಮತ್ತು ಬಾಂಬೆ ರವೆ ಅಂತ ಏನು ಕರಿತೀವಿ ನೋಡ್ರಿ, ಅದನ್ನು ಹಾಕ್ಕೊಳ್ರಿ. ಅದನ್ನು ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ನಾನು ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡು 1 ಕಪ್ನಷ್ಟು ಎಣ್ಣೆನ ಚಂದಾಗ ಬಿಸಿ ಮಾಡಿಕೊಂಡು ಜಾಸ್ತಿ ಬಿಸಿ ಇರಲಿ, ಉಗುರು ಬೆಚ್ಚಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಹಾಕ್ಕೊಂಡು ಇದನ್ನು ಚಂದಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಹಿಟ್ಟು ನಾದ್ಕೊಳ್ಳುವಾಗ ಒಮ್ಮಕ್ಕಲೇ ನೀವು ಜಾಸ್ತಿ ನೀರು ಹಾಕಿ ನಾದ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಹಿಟ್ಟು ತೆಳ್ಳಗಾಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ನೋಡ್ಕೊಂಡು ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೋತೀರಿ ನೋಡ್ರಿ, ಆ ರೀತಿ ನೀವು ನಾದ್ಕೊಳ್ಬೇಕಾಗತ್ತೆ. ಚಂದಾಗ ಹಿಟ್ಟು ನಾದ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡೋಣಂತ್ರಿ. ಆಯಿಲ್ ಅಥವಾ ಒಂದು ಟೇಬಲ್ ಸ್ಪೂನ್ ಆಯಿಲ್ ಅಥವಾ ನೀವು ತುಪ್ಪನ ಹಾಕ್ಕೊಳ್ಬೋದು. ಹಾಕ್ಕೊಂಡು ಇದನ್ನು ಚಂದಾಗ ಎಣ್ಣೆ ಹಚ್ಕೊಂಡು ಆದಮೇಲೆ ನಾವು ಸ್ವಲ್ಪ ಚಂದಾಗ ಹಿಟ್ಟು ನಾದ್ಕೊಂಡು ಸ್ವಲ್ಪ ಸಾಫ್ಟ್ನೆಸ್ ಬರ್ಬೇಕು ನೋಡ್ರಿ. ಆ ರೀತಿ ಹಿಟ್ಟು ನಾದ್ಕೊಂಡು ನಾವು ಒಂದು 5-10 ನಿಮಿಷ ನಾವು ನೆನೆಯಾಕ ಬಿಟ್ಬಿಡೋಣಂತ್ರಿ. ಹಿಟ್ಟು ಎಷ್ಟು ಚಂದ ನೆನಿತೈತೆ ನೋಡ್ರಿ, ಅಷ್ಟು ಚಂದ ಕರ್ಚಿಕಾಯಿ ಬರ್ತಾವೆ ನೋಡ್ರಿ. ಈ ಕಡೆ ಹೂರ್ಣದ ತುಳಿಗೆ ನಾನು ಒಂದು 3 ಕೊಬ್ಬರಿ ಬಟ್ಲ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ರೀ. ಹಾಗೆ ನಾನು 1 ಕಪ್ನಷ್ಟು ಪುಟಾಣಿ, ಒಂದು 4 ಏಲಕ್ಕಿ, 1-2 ಲವಂಗ ಮತ್ತು 1 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ರೀ. ಈಗ ಫಸ್ಟಿಗೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು 1 ಕಪ್ ಪುಟಾಣಿನ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತ್ರಿ. ಪೂರ್ತಿ ನೈಸಾಗಿ ಹಾಕೋರಿ, ತರಿತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ. ಈ ಸ್ವಲ್ಪ ನೈಸಾಗಿತ್ತಂತಾರೆ ಚೆನ್ನಾಗಿ ಅನ್ಸುತ್ತೆ. ಇದನ್ನು ಒಂದು ಪಾತ್ರೆದಾಗ ಹಾಕೋರಿ. ಒಂದು ಪಾತ್ರೆದಾಗ ಹಾಕ್ಕೊಂಡು ಆದಮೇಲೆ ನಾನು ಅದ್ರ ಜಾರಿಗೆ ನಾನು 1 ಕಪ್ನಷ್ಟು ಸಕ್ಕರೆನ ಹಾಕಾಕತ್ತೀನಿ ರೀ. ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಒಂದು 4 ಏಲಕ್ಕಿ ಅದ್ರೊಳಗೆ ಹಾಕ್ಕೊಂಡ್ರಿ ಅಂತಂದ್ರೆ ಏಲಕ್ಕಿ ಸಣ್ಣ ಆಗಿಬಿಡತ್ತೆ ನೋಡ್ರಿ. ಇದನ್ನು ಕೂಡ ನಾನು ಮಿಕ್ಸಿ ಒಳಗೆ ನೈಸಾಗಿ ರುಬ್ಕೊಂಡ್ಬಿಡ್ತೀನಿ ರೀ. ನೈಸಾಗಿ ರುಬ್ಬಿಟ್ಕೊಂಡು ಇದೇನು ಹಿಟ್ಟೇನು ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ, ಅದಕ್ಕೆ ನೀವು ಹಾಕೋರಿ. ಅದಕ್ಕೆ ಹಾಕ್ಕೊಂಡು ಇದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ನೋಡ್ರಿ, ಅದನ್ನು ಹಾಕ್ಕೊಂಡು ಚಂದಾಗ ನಾವು ಮಿಕ್ಸ್ ಮಾಡೋಣಂತ್ರಿ. ಮಿಕ್ಸ್ ಮಾಡ್ಕೊಂಡು ನೀವೇನಾದರೂ ಇನ್ನೂ ಸ್ವಲ್ಪ ಏನಾದ್ರು ಸಕ್ಕರೆ ಬೇಕನ್ನೋರಾಗಿದೆ, ಸ್ವೀಟ್ ಸ್ವಲ್ಪ ನೋಡ್ಕೋರಿ. ನೋಡ್ಕೊಂಡು ಆದಮೇಲೆ ನೀವು ಇನ್ನೂ ಸ್ವಲ್ಪ ಸಕ್ಕರೆ ಬೇಕನ್ನೋರಾಗಿದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ. ಈಗ ಹಿಟ್ಟು ಈ ಕಡೆ ನೆನೆದೈತಿ, ಹೂರ್ಣನೂ ರೆಡಿ ಆಗೈತಿ, ಹೂರ್ಣದ ತುಳಿನೂ. ಮತ್ತು ಯಾಕೆ ತಡ ಮಾಡೋಣ, ಬನ್ನಿರಿ ಕರ್ಚಿಕಾಯಿ ತುಂಬಕ್ಕೆ ಸ್ಟಾರ್ಟ್ ಮಾಡೋಣಂತ. ನಾವು ಈಗ ಮೊದಲೇದಾಗಿ ಏನು ಮಾಡ್ಬೇಕಂದ್ರೆ ಹಿಟ್ಟನ್ನು ನೋಡಿರಿ ಚಂದಾಗ ಸಾಫ್ಟಾಗಿ ಆಗೈತಿ. ಈ ಹಿಟ್ಟನ್ನು ಇನ್ನೂ ಸ್ವಲ್ಪ ನಾದ್ಕೊಳ್ಳೋಣಂತ. ನಾದ್ಕೊಂಡ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಉಳ್ಳಿನ ಮಾಡ್ಕೊಳ್ಳೋಣಂತ್ರಿ. ಜಾಸ್ತಿ ಉಳ್ಳಿನ ದಪ್ಪಾಗಿ ಹಿಡ್ಕೊಳ್ಳೋಕೆ ಹೋಗ್ಬೇಡ್ರಿ, ಸ್ವಲ್ಪ ಸಣ್ಣ ಗಾತ್ರದೊಳಗೆ ಹಿಡ್ಕೊರಿ. ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದೊಳಗೆ ಇಟ್ಕೊಂಡು ಈ ರೀತಿ ರೌಂಡ್ ಮಧ್ಯೆ ಪ್ರೆಸ್ ಮಾಡಿ ಉಳ್ಳಿನ ಮಾಡಿಟ್ಕೊಳ್ರಿ. ಇದಕ್ಕೆ ನಾನು ಹಿಟ್ಟು ಹಚ್ಕೊಳ್ಳೋಕೆ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ನೋಡ್ರಿ. ಅಕ್ಕಿ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಕರ್ಚಿಕಾಯಿ ತುಂಬ ಕ್ರಿಸ್ಪಿಯಾಗಿ ಉಳಿತಾವೆ, 1 ತಿಂಗಳಿಟ್ಟರು ಹಾಳಾಗಂಗಿಲ್ಲ ನೋಡ್ರಿ. ಈ ರೀತಿ ಅಕ್ಕಿ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಕರ್ಚಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರ್ತಾವೆ ನೋಡ್ರಿ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಕರ್ಚಿಕಾಯಿಗೆ ನಾವು ಅಕ್ಕಿ ಹಿಟ್ಟನ್ನು ಹಚ್ಚಿ ಮಾಡ್ತೀವಿ. ಈ ನೋಡ್ರಿ ಈ ರೀತಿ ನೀವು ಪೂರಿ ಹೆಂಗೆ ಲಟ್ಟಿಸ್ಕೊತೀರಿ ನೋಡ್ರಿ, ಆ ರೀತಿ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಓವೆಲ್ ಶೇಪ್ ಒಳಗೆ ನೀವು ಲಟ್ಟಿಸ್ಕೊಳ್ರಿ. ನೋಡ್ರಿ ಈ ರೀತಿ ನಾನು ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಒಂದ್ರ ಮೇಲೆ ಒಂದ್ರ ಹಾಕಿ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ತೆಳ್ಳಗೆ ಒಂದೊಂದು ಸಪ್ರೇಟ್ ಹಾಕಿದ್ರೆ ಒಣಗಿ ಬಿಡ್ತಾವೆ. ಸೊ ಹಾಗಾಗಿ ಇವಾಗ ನಾನು ತುಂಬಕ್ಕೆ ಸ್ಟಾರ್ಟ್ ಮಾಡ್ತೀನಂತ. ಈ ರೀತಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ಹಾಕೋರಿ. ನಾನು ಕೈಯಿಂದ ಹಂಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ಚಂದಾಗ ಫಿಲ್ ಮಾಡ್ಕೋಬೇಕಾಗತ್ತೆ. ನೀವು ಕರ್ಚಿಕಾಯಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಒಡಿತಾವು ಅಂತ ಅನ್ನೋರಾಗಿದ್ರೆ ನೀವು 1 ಕಪ್ ಒಳಗೆ ನೀರು ಹಾಕ್ಕೊಂಡು ಅದಕ್ಕೊಂದು ಬಡ್ಸ್ ಇಟ್ಕೊಂಡು ಈ ರೀತಿ ನೀವು ನೀರು ಹಚ್ಚಿ ಅದಕ್ಕೆ ಅಂದ್ರೆ ಸಮೋಸ ಹಚ್ಚಬೇಕಾದಾಗ ಅದಕ್ಕೆ ಹಿಟ್ಟನ್ನು ಸ್ವಲ್ಪ ಇದನ್ನು ತೆಳ್ಳಗೆ ಮಾಡಿ ಹಚ್ತಾರೆ ನೋಡ್ರಿ, ಆ ರೀತಿ ನಾವು ಈ ನೀರನ್ನು ಹಚ್ಚಬೇಕಾಗತ್ತೆ ನೋಡ್ರಿ. ನಾ ಈ ರೀತಿ ಎಜ್ಜಿಗೆ ನೀರು ಸವರಾಕತ್ತೀನಿ. ಈ ರೀತಿ ಸವರೋದ್ರಿಂದ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಉಡೆಯಂಗಿಲ್ಲ, ಪೂರ್ತಿ ಗಟ್ಟಿಯಾಗಿ ಅಂಟ್ಕೊಂಡು ಬಿಟ್ಟಿರತ್ತೆ ನೋಡ್ರಿ.
ನೋಡಿರಿ ನಾ ಈ ರೀತಿ ಫೋಲ್ಡ್ ಮಾಡಾಕತ್ತೀನಿ. ಈ ರೀತಿ ಫೋಲ್ಡ್ ಮಾಡಿ ಕ್ಯಾರ ನಾವು ತುಂಬ್ಕೊಳ್ಬೇಕಾಗತ್ತೆ. ಇದ್ರೊಳಗೆ 2 ಥರ ಡಿಸೈನ್ ಮಾಡ್ಕೋಬೋದು ರೀ. ಈ ರೀತಿ ನೋಡಿದ್ರಲ್ಲ ಪ್ಲೇನಾಗಿ ಹಿಂಗೂ ಇಟ್ಕೋಬೋದು. ನಮಗೆ ಬೇಡಪ್ಪ ಈ ಕಡೆ ಎಜ್ಜಿಗೆ ಅಂತನ್ನೋರಾಗಿದ್ದರೆ ಒಂದು ಸ್ವಲ್ಪ ನಾನು ಇದನ್ನೇನು ಮಾಡ್ತಾರೆ ಇದನ್ನು ಸ್ವಲ್ಪ ಡಿಸೈನ್ ಆಗಿ ಮಾಡ್ಕೊಳ್ಳೋಣಂತ್ರಿ. ನಿಮ್ದು ಏನಾದ್ರು ಕರ್ಚಿಕಾಯಿ ತುಂಬು ಮನಿ ಅಂತ ಏನಾರು ಇದ್ದರೆ ನೀವು ಅದರೊಳಗೆ ನೀವು ಫಿಲ್ ಮಾಡ್ಕೋಬೋದು ರೀ. ನೋಡಿರಿ ಈ ರೀತಿ ನಾವು ಎಜ್ಜನ್ನು ಸ್ವಲ್ಪ ಪ್ರೆಸ್ ಮಾಡೋಣಂತ. ಪ್ರೆಸ್ ಮಾಡ್ಕೊಂಡು ಕ್ಯಾರ ಈ ಕಡೆ ಎಜ್ ಏನು ಉಳಿದಿರತ್ತೆ ನೋಡಿರಿ ಅದನ್ನು ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ನಾವು ಹಿಂಗೆ ಮಡ್ಚ್ಕೊತ ಹೋಗ್ಬೋದು ರೀ. ಈ ರೀತಿ ಹಿಂಗೆ ಸ್ಪ್ರಿಂಗ್ ಥರ ಅನ್ಸತ್ತೆ ರೀ. ಒಂಥರ ಡಿಸೈನ್ ಅನ್ಸತ್ತೆ, ನೋಡೋಕ್ಕೂ ಚಂದ ಅನ್ಸತ್ತೆ ನೋಡಿರಿ. ಈ ರೀತಿ ನಾವು ಹಿಂಗೆ ಮಡ್ಚಿಟ್ಕೊಂಬಿಡೋಣಂತ. ಮಡ್ಚಿಟ್ಕೊಂಡು ಹೋಗ್ಬೋದು ಅಥವಾ ಇಲ್ಲ ಅಂದರೆ ಈ ರೀತಿ ಹಾಗೆ ಪ್ಲೇನಾಗಿ ಹಾಗೆ ಪ್ರೆಸ್ ಮಾಡಿ ಇಟ್ಕೋಬೋದು ರೀ. ಎರಡೂ ಚಲೋ ಅನಿಸ್ತಾವೆ ನೋಡಿರಿ. ನಾನು ಈ ರೀತಿ ಈ ರೀತಿ ಮಡಚಿ ಇಟ್ಕೊಳ್ಳಾಕತ್ತೀನಿ. ಇದನ್ನು ಕೂಡ ನಾನು ಹಾಗೆ ಮಾಡಿ ಇಟ್ಕೊಳತ್ತೀನಿ ನೋಡಿರಿ. ತೋರಿಸ್ತೀನಿ ನೋಡಿರಿ. ಇವಾಗ ಅಷ್ಟು ನಾನು ಈ ರೀತಿ ನೋಡಿರಿ ಈ ರೀತಿ ಡಿಸೈನ್ ಅನ್ಸತ್ತೆ. ಇವಾಗ ಈ ಕಡೆ ಎಣ್ಣೆ ಕಾದೈತಿ. ಎಣ್ಣೆ ಒಳಗೆ ಕರಿಯಾಕ ಸ್ಟಾರ್ಟ್ ಮಾಡೋಣಂತ. ನಾವು ಒಂದೊಂದಾಗಿ ಎಣ್ಣೆನ ಸ್ವಲ್ಪ ಒಂದೊಂದಾಗಿ ಬಿಡ್ರಿ. ಎಣ್ಣೆನ ಸ್ವಲ್ಪ ಚಂದಾಗ ಬಿಸಿ ಮಾಡ್ಕೊಳ್ರಿ. ಆಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಚಿಕಾಯಿನ ಕರ್ಕೋರಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀವು ಸ್ವಲ್ಪ ಕೆಂಪಾಗಿ ಕರ್ಕೋರಿ. ಹಸಿಯಾಗಿ ಕರ್ಕೊಳ್ಳಕ್ಕೆ ಹೋಗಬೇಡ್ರಿ. ನೋಡಿರಿ ಈ ರೀತಿ ನಾನು 2 ಸೈಡಿಂದನೂ ಚಂದಾಗ ಕೆಂಪಾಗಿ ಕರ್ಕೊಳ್ಳಾಕತ್ತೀನಿ. ನೋಡಿದ್ರಲ್ಲ ಇದ್ರ ಮೇಲ್ಗಡೆ ಚೆನ್ನಾಗಿ ಗುಳ್ಳೆಗಳು ಬಂದವು. ಇವೆಲ್ಲ ಕರ್ಚಿಕಾಯಿನೂ ಉಬ್ಬಿ ಬರಾಕತ್ತ ನೋಡಿರಿ. ಪುರಿ ಉಬ್ಬಿದಂಗೆ ಉಬ್ಬಾಕತ್ತಾವು. ಈ ರೀತಿ ನಾವು ಅಕ್ಕಿ ಹಿಟ್ಟು ಹಚ್ಚಿ ಮಾಡೋದಾಯಿತು ಮತ್ತು ಅದರೊಳಗೆ ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ. ಹಂಗೆ ಕ್ರಿಸ್ಪಿನೆಸ್ ಹಾಗೆ ಉಳಿತಾವೆ ನೋಡಿರಿ. ಇವಾಗೆಲ್ಲನೂ ತುಂಬಿ ಇಟ್ಕೊಂಡಿದ್ದನ್ನು ನಾನು ಒಂದೊಂದಾಗಿ ಇದರೊಳಗೆ ಎಣ್ಣೆ ಒಳಗೆ ಕರೆದಿಟ್ಕೊಂಬಿಡೋಣಂತ್ರಿ. ಈ ರೀತಿ ತುಂಬ ಇನ್ಸ್ಟಂಟಾಗಿ ಕರ್ಚಿಕಾಯಿನ ಮಾಡ್ಕೋಬೋದು ನೋಡಿರಿ. ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಿಂಗಿಲ್ಲ. ಪುಟಾಣಿ ಹಿಟ್ಟದು ಇತ್ತಂದ್ರೆ ನಾವು ಈ ರೀತಿ ಇನ್ಸ್ಟಂಟಾಗಿ ಕರ್ಚಿಕಾಯಿನ ಮಾಡಿ ಇಟ್ಕೊಬೋದು. ಹಬ್ಬ ಹರಿದಿಂದಾಗ ಬೇಗನೆ ಆಗ್ತಾ ನೋಡಿರಿ ಕರ್ಚಿಕಾಯಿ. ಈ ರೀತಿ ನೀವು ಒಮ್ಮೆ ಕರ್ಚಿಕಾಯಿನ ಮಾಡಿ ನೋಡಿರಿ. ನೋಡಿದ್ರಿ ಎಷ್ಟು ಚೆನ್ನಾಗಿ ಬಂದಾವು ಕರ್ಚಿಕಾಯಿ. ತುಂಬ ಕ್ರಿಸ್ಪಿಯಾಗಿ ಬಂದಿದ್ದಾವು. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ನೋಡಿರಿ. ಒಂದು ತಿಂಗಳಿಟ್ಟರು ಈ ರೀತಿ ಕರ್ಚಿಕಾಯಿ ಹಾಳಾಗಂಗಿಲ್ಲ ಅಂತ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿನಿ. ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಸಹಾಯ ನಮಗೆ ಬೇಕಾ. ಸೊ ಇದು ನಮ್ಮದು ಹೊಸ ಯೂಟ್ಯೂಬ್ ಚಾನಲ್. ನೀವು ನಿಮ್ಮ ಸಹಾಯ ನಮಗೆ ಭಾಳ ಬೇಕು. ಸೊ ಹಾಗಾಗಿ ಮತ್ತು ನಾನು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಅಲ್ಲಿವರೆಗೆ ಇದನ್ನೊಂದ್ಸಲ ಟ್ರೈ ಮಾಡಿರಿ.